ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಪರ್ಸ್ನಲ್ಲಿ ಇವುಗಳನ್ನ ಇಟ್ಕೊಂಡ್ರೆ ಸಾಕು, ದುಡ್ಡಿನ ಮಹಾಮಳೆ ಗ್ಯಾರಂಟಿ, ಸಾಲದಿಂದಲೂ ಮುಕ್ತಿ ಸಿಗತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಈ ವಿಡಿಯೋ ಆರಂಭ ಆಗೋ ಮುಂಚೆನೆ ನಿಮ್ಮ ಪರ್ಸ್ನಲ್ಲಿ ಏನಿದೆ ಅಂತ ಒಮ್ಮೆ ನೋಡ್ಕೊಂಡ್ಬಿಡಿ. ಕೆಲವ್ರ ಪರ್ಸನ್ನ ತೆಗೆದ ತಕ್ಷಣ 100, 200, 500 ನೋಟು ಇಲ್ಲ ಚಿಲ್ಲರೆ ದುಡ್ಡು ಸಿಗತ್ತೆ. ಇನ್ನು ಕೆಲವ್ರ ಪರ್ಸನ್ನ ತೆಗೆದು ನೋಡ್ಬಿಟ್ರೆ ಸಾಕು, ಅದರಲ್ಲಿ ಚೀಟಿಗಳ ರಾಶಿಯೇ ಸಿಗತ್ತೆ. ಹಾಗೇನೆ ತಮ್ಮ ಹಳೆಯ ಫೋಟೋ, ತಮ್ಮ ಪ್ರೀತಿ ಪಾತ್ರರಾಗಿರುವವರ ಫೋಟೋ ಕೂಡ ಸಿಗತ್ತೆ. ನಿಮ್ಮ ಪರ್ಸ್ ಕೂಡ ಇದೇ ರೀತಿ ಅನಗತ್ಯ ವಸ್ತುಗಳಿಂದ ತುಂಬಿದ್ಯಾ? ಮೊದಲು ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಟು ಪರ್ಸನ್ನ ಕ್ಲೀನ್ ಮಾಡ್ಕೊಳ್ಳಿ. ಈಗ ಇದೇ ಪರ್ಸನ್ನ ಮುಂದೆ ಇಟ್ಕೊಂಡು ನಾವು ಹೇಳುವಂತಹ ಈ ಉಪಾಯವನ್ನ ಮಾಡಿ. ಈ ಉಪಾಯ ಮಾಡೋದ್ರಿಂದ ಸಂಪತ್ತಿನ ಅಧಿದೇವತೆಯಾಗಿರುವಂತಹ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಅಷ್ಟೇ ಅಲ್ಲ, ಅದೇ ಪರ್ಸ್ ಗರಿ ನೋಟ್ನಿಂದ ಸದಾ ತುಂಬಿರುತ್ತೆ. ಹಾಗಾದ್ರೆ ಈಗ ಆ ಉಪಾಯ ಏನು, ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮನೆಯಲ್ಲಿರುವಂತಹ ಬೀರುವಿನಲ್ಲಿ ದುಡ್ಡು, ಚಿನ್ನ, ಬೆಳ್ಳಿ ಹಾಗೂ ರೇಷ್ಮೆ ಬಟ್ಟೆಯನ್ನ ಭದ್ರವಾಗಿಟ್ಟಿರೋದನ್ನ ನೋಡಿರ್ತೀರಾ. ಹಾಗೇನೆ ವ್ಯಾಪಾರಿಗಳು ತಮ್ಮ ತಿಜೋರಿಯಲ್ಲಿ ಮುಖ್ಯವಾದ ಕಾಗದ ಪತ್ರಗಳು, ನೋಟಿನ ಕಂತೆಗಳನ್ನ ಇಡ್ತಾರೆ. ಅದೇ ರೀತಿ ಮನುಷ್ಯರು ತಮ್ಮ ಬಳಿ ಸದಾ ಇಟ್ಕೊಳ್ಳುವಂತಹ ಪರ್ಸ್ನಲ್ಲಿ ದುಡ್ಡು ಹಾಗೂ ಮುಖ್ಯವಾದ ಕಾಗದದ ಚೀಟಿಗಳನ್ನ ಇಟ್ಕೊಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲೇ ದುಡ್ಡಿನ ವ್ಯವಹಾರಗಳು ಹೆಚ್ಚಾಗಿ ನಡೆಯುತ್ತೆ. ಈಗ ಪರ್ಸ್ನಲ್ಲಿ ದುಡ್ಡು ಬಿಟ್ರೆ ಇನ್ನೆಲ್ಲಾ ವಸ್ತುಗಳು ಕೂಡ ಇರುತ್ತೆ. ನಿಮ್ಮ ಪರ್ಸ್ ಕೂಡ ಹೀಗೇನೆ ಇದೆಯಾ? ಹಾಗಾದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ಇವತ್ತು ನಿಮ್ಮ ಬಳಿ ದುಡ್ಡಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇದೇ ಪರ್ಸ್. ಅಷ್ಟೇ ಅಲ್ಲ, ಇದೇ ಪರ್ಸ್ನಿಂದಾಗಿ ನೀವು ಹೆಚ್ಚು ಸಾಲ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದ್ರೆ, ಈ ಅದ್ಭುತವಾದಂತಹ ಉಪಾಯವನ್ನ ಮಾಡಿ. ಆಗ ನೋಡಿ ಆ ಮಹಾಲಕ್ಷ್ಮಿ ಹೇಗೆ ನಿಮ್ಮ ಮೇಲೆ ಸಂಪತ್ತಿನ ಮಳೆಯನ್ನ ಸುರಿಸ್ತಾಳೆ ಅಂತ. ನಿಮಗೆ ಒಂದು ವಿಷಯ ಗೊತ್ತಾ? ಪುರುಷರು ಪರ್ಸನ್ನ ಪ್ಯಾಂಟ್ ಜೇಬಲ್ಲಿ ಇಲ್ಲ ಶರ್ಟ್ ಜೇಬಲ್ಲಿ ಇಟ್ಕೊಳ್ತಾರೆ. ಹೆಣ್ಣುಮಕ್ಕಳಾದ್ರೆ ಪರ್ಸನ್ನ ಕೈಯಲ್ಲಿ ಹಿಡ್ಕೊಂಡು ನಡೀತಾ ಇರ್ತಾರೆ. ಒಟ್ನಲ್ಲಿ ಆ ಪರ್ಸ್ ದೇಹವನ್ನ ಸ್ಪರ್ಶಿಸಿರುತ್ತೆ. ಅದಕ್ಕೆ ಪರ್ಸ್ನಲ್ಲಿ ಕೆಲ ವಸ್ತುಗಳನ್ನ ನೀವು ಮರೆಯದೇ ಇಟ್ಕೊಳ್ಬೇಕು. ಆ ವಸ್ತುಗಳು ದೇಹಕ್ಕೆ ಸ್ಪರ್ಶಿಸಿದ್ರೆ ಸಾಕು, ಮಹಾಲಕ್ಷ್ಮಿ ವಿಶೇಷ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ನೀವು ಈ ಉಪಾಯವನ್ನ ತಪ್ಪದೆ ಮಾಡಿ ನೋಡಿ. ಆಗ ನೋಡಿ ಇದೇ ಪರ್ಸ್ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯಿಂದ ಹೇಗೆ ಮುಕ್ತಿ ಕೊಡುತ್ತೆ ಅಂತ. ಈ ಉಪಾಯವನ್ನ ನೀವು ಶುಕ್ರವಾರದಂದು ಮಾಡಬೇಕು. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ದೀಪವನ್ನ ಹಚ್ಚಬೇಕು. ಆ ನಂತರ ಸೂರ್ಯೋದಯಕ್ಕಿಂತ ಮುಂಚೆ ಅಂದ್ರೆ ಸರಿಯಾಗಿ 12 ನಿಮಿಷಕ್ಕಿಂತ ಮುಂಚೆ ಈ ಉಪಾಯವನ್ನ ಮಾಡಿ ಮುಗಿಸಿರಬೇಕು. ಮೊದಲಿಗೆ ನಿಮ್ಮ ಅಂಗೈ ಅಗಲದಷ್ಟು ಪುಟ್ಟ ಹಸಿರು ಬಟ್ಟೆಯನ್ನ ತಗೊಳ್ಳಿ. ಅದು ರೇಷ್ಮೆ ಬಟ್ಟೆಯಾಗಿದ್ರೆ ತುಂಬಾ ಉತ್ತಮ. ಅದು ಸಿಕ್ಕಿಲ್ಲ ಅಂತಂದ್ರೆ ಸಿಲ್ಕ್ ಬಟ್ಟೆಯನ್ನ ತಗೊಳ್ಳಿ. ಅದು ಇಲ್ಲ ಅಂತಂದ್ರೆ ಹಸಿರು ಬಣ್ಣದ ಹಾಳೆಯನ್ನ ತಗೊಳ್ಳಿ. ಆ ಹಾಳೆ ಎರಡೂ ಬದಿಯಲ್ಲಿ ಹಸಿರು ಬಣ್ಣದಾಗಿರ್ಬೇಕು ಅನ್ನೋದನ್ನ ಮರಿಬೇಡಿ. ಈಗ ಅದೇ ಹಸಿರು ಬಣ್ಣದ ಬಟ್ಟೆಯಲ್ಲಿ ಚೂರೇ ಚೂರು ಬಡೆ ಸೊಪ್ಪನ್ನ ಹಾಕಿ. ಬಡೆ ಸೊಪ್ಪು ಅಂದ್ರೆ ಅಡುಗೆಗೆ ಬಳಸ್ತಾರೆ, ಸೋಂಪು ಕಾಳು ಅಂತಾನೂ ಕರೀತಾರೆ ಅಲ್ವಾ, ಅದನ್ನೇ ತಗೊಳ್ಳಿ. ಇದೇ ಬಡೆ ಸೊಪ್ಪಿದೆಯಲ್ವಾ, ನಿಮ್ಮ ಕೈಯಿಂದ ಖರ್ಚಾಗೋ ವಿನಾಕಾರಣದ ಖರ್ಚುಗಳಿಗೆ ಬ್ರೇಕ್ ಹಾಕುತ್ತೆ. ಅಲ್ಲದೆ ನಿಮ್ಮ ಕೈಯಿಂದ ಸಾಲ ಆಗದಂತೆ ನೋಡ್ಕೊಳ್ಳುತ್ತೆ. ಚೂರು ಬಡೆ ಸೊಪ್ಪನ್ನ ಆ ಬಟ್ಟೆಯಲ್ಲಿ ಹಾಕಿದ ನಂತರ 2 ಏಲಕ್ಕಿಯನ್ನ ಆ ಹಸಿರು ಬಣ್ಣದ ಬಟ್ಟೆಯಲ್ಲಿ ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹಾಗೂ ನಿಮ್ಮ ಬಳಿ ಇರುವಂತಹ ಲಕ್ಷ್ಮಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ನಿಮ್ಮ ಪರ್ಸ್ನಲ್ಲಿ ದುಡ್ಡು ಬರ್ತಿದ್ದ ಹಾಗೆ ನಿಮ್ಮ ಮನೆಯಲ್ಲಿಯೂ ಲಕ್ಷ್ಮಿ ಧಾರಾಳ ಮನಸ್ಸಿನಿಂದ ಬರುವಂತೆ ಮಾಡುತ್ತೆ. ಏಲಕ್ಕಿ ಹಾಗೂ ಬಡೆ ಸೊಪ್ಪನ್ನ ಹಾಕಿದ ನಂತರ ಈಗ ಸ್ವಲ್ಪ ಅಂದ್ರೆ 1-2 ಚಿಟಿಕೆಯಷ್ಟು ಭೀಮಸೇನಿ ಕರ್ಪೂರವನ್ನ ಆ ಬಟ್ಟೆಯ ಮಧ್ಯದಲ್ಲಿ ಹಾಕಿ.
ಭೀಮಸೇನಿ ಕರ್ಪೂರ ಅಂತಂದ್ರೆ ಇದು ಶುದ್ಧವಾದ ಕರ್ಪೂರ. ಇದನ್ನ ತಿನ್ನೋದಕ್ಕೂ ಕೂಡ ಬಳಸ್ತಾರೆ. ಇದು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇವೆಲ್ಲವನ್ನು ಸೇರಿಸಿ ಒಂದು ಪುಟ್ಟ ಗಂಟನ್ನಾಗಿ ಮಾಡ್ಕೊಳ್ಳಿ. ಈ ಗಂಟು ಚಿಕ್ಕದಾಗಿರಬೇಕು. ಯಾಕೆಂತಂದ್ರೆ ಇದೇ ಗಂಟು ನಿಮ್ಮ ಪರ್ಸ್ನಲ್ಲಿ ಸದಾ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಗಂಟು ಹಾಕುವಾಗ ಯಾವ ಕಾರಣಕ್ಕೂ ನೆಲವನ್ನ ಸ್ಪರ್ಶಿಸದಂತೆ ನೋಡ್ಕೊಳ್ಳಿ. ಹಾಗೇನಾದ್ರೂ ಕೈತಪ್ಪಿ ಬಿದ್ದಿದ್ದೇ ಆದಲ್ಲಿ ಈ ಗಂಟು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ವೀಕ್ಷಕರೇ, ನೆನ್ಪಿರ್ಲಿ, ಸೂರ್ಯೋದಯಕ್ಕಿಂತ ಮುಂಚೆಯೇ ಈ ಗಂಟು ಸಿದ್ಧವಾಗಿರಬೇಕು. ಹಾಗೇನೆ ಇದನ್ನ ನಿಮ್ಮ ಪರ್ಸ್ ಒಳಗಡೆ ಕೂಡ ಇಟ್ಟಿರಬೇಕು. ಈ ಗಂಟು ಪರ್ಸ್ ಯಾವ ಭಾಗದಲ್ಲಿ ಇಟ್ಟಿರ್ತೀರೋ ಅಲ್ಲಿ ಇನ್ಯಾವುದೇ ವಸ್ತುಗಳನ್ನ ಇಟ್ಟಿರಬಾರದು. ಒಂದು ಬಾರಿ ಇಟ್ಟಾದ ಮೇಲೆ ಪದೇ ಪದೇ ಜಾಗವನ್ನು ಕೂಡ ಬದಲಾಯಿಸಬಾರದು. ಪರ್ಸ್ ಏನಾದ್ರೂ ಹಳೆಯದಾದ್ರೆ ಅದನ್ನ ಬದಲಾಯಿಸಿ, ಆದ್ರೆ ಈ ಹಸಿರು ಬಣ್ಣದ ಗಂಟನ್ನ ಮಾತ್ರ ಬದಲಾಯಿಸಬೇಡಿ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳಲೇಬೇಕು. ಈ ಗಂಟಲಿಟ್ಟಿರುವಂತಹ ಬಡೆ ಸೋಪು, ಏಲಕ್ಕಿ, ಕರ್ಪೂರದ ಪುಡಿ ದೇಹಕ್ಕೆ ಸ್ಪರ್ಶ ಆಗ್ತಾನೇ ಇದ್ದಲ್ಲಿ ದೇಹದೊಳಗಿರುವಂತಹ ಮೂಲಾಧಾರ ಚಕ್ರ ಜಾಗೃತಗೊಳ್ಳುತ್ತೆ. ಈ ಚಕ್ರ ಮಹಾಲಕ್ಷ್ಮಿಯನ್ನ ನಿರಂತರವಾಗಿ ಆಕರ್ಷಿಸುತ್ತೆ. ಮನುಷ್ಯನ ದೇಹದೊಳಗಿರುವ ಮೂಲಾಧಾರ ಚಕ್ರ ಯಾವತ್ತೂ ಬಲಹೀನ ಆಗಬಾರದು. ಅದು ಎಷ್ಟು ಶಕ್ತಿಯನ್ನ ಕಳ್ಕೊಳ್ಳುತ್ತೋ ಮನುಷ್ಯ ಅಷ್ಟೇ ಆರ್ಥಿಕ ಸಮಸ್ಯೆಯಿಂದ ಒದ್ದಾಡ್ತಾನೆ. ಆತನ ಕೈಯಿಂದ ವಿನಾಕಾರಣ ಖರ್ಚು ಆಗ್ತಾನೆ ಇರುತ್ತೆ. ಆದ್ದರಿಂದ ಈ ಲಕ್ಷ್ಮಿಯನ್ನ ಆಕರ್ಷಿಸೋ ಉಪಾಯವನ್ನ ಮಾಡಿ. ಆಗ ನೋಡಿ, ಗರಿ ಗರಿ ನೋಟು ಹೇಗೆ ನಿಮ್ಮ ಪರ್ಸ್ ತುಂಬ್ತಾನೆ ಹೋಗುತ್ತೆ ಅಂತ.